ಕಾಡೊಂದರಲ್ಲಿ ಇಲಿ, ಕಾಗೆ, ಆಮೆ ಮತ್ತು ಜಿಂಕೆ ಈ 4 ಪ್ರಾಣ ಸ್ನೇಹಿತರಿದ್ದರು. ಯಾರೊಬ್ಬರು ಎಂದು ಯಾವ ಕಾರಣಕ್ಕೂ ಪರಸ್ಪರ ದ್ವೇಷಾಸೂಯೆ ಭಾವನೆ ತಾಳಿದವರಲ್ಲ, ಯಾರೊಂದಿಗೂ ಜಗಳ ಆಡಿದವರಲ್ಲ. ಅನ್ಯೋನ್ಯತೆಯಿಂದ ಆಪತ್ಕಾಲದಲ್ಲಿ ಒಬ್ಬರಿಗೊಬ್ಬರು ಪ್ರಾಣಕ್ಕೆ ಪ್ರಾಣ ಕೊಡಲು ಸಿದ್ಧರಾಗಿರುತ್ತಿದ್ದರು. ವಿರಾಮದ ವೇಳೆಯಲ್ಲಿ ಒಟ್ಟಿಗೆ ಕುಳಿತು ಸರಸ ಸಲ್ಲಾಪಗಳೊಂದಿಗೆ ಮನಸ್ಸಂತೋಷ ಪಡುತ್ತಾ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಎಂದಿನಂತೆ ಗೆಳೆಯರೆಲ್ಲರೂ ಮಧ್ಯಾಹ್ನದ ಸಮಯದಲ್ಲಿ ಮರದಡಿ ಕುಳಿತು ಮಾತಾಡುತ್ತಿರುವಾಗ ಜಿಂಕೆ ಇನ್ನೂ ಬಾರದುದನ್ನು ಕಂಡು ಕಳವಳಗೊಂಡರು. ಇನ್ನೂ ಬಂದಿಲ್ಲ? ಕಾಡಿನ ದುಷ್ಟಮೃಗ ಯಾವುದಾದರೂ ಕಬಳಿಸಿರಬಹುದೇ? ಯಾರಾದರೂ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಬಿದ್ದಿರಬಹುದೇ ಎಂದು ಯೋಚಿಸುತ್ತಾ ತವಕಿಸತೊಡಗಿದರು. ಕೊನೆಗೆ ಆಮೆ ಕಾಗೆಯ ಮುಖ ನೋಡಿ ಹೇಳಿತು, ಕಾಗಣ್ಣ, ಬೇಗ ಹಾರಿ ಹೋಗಿ ಏನಾಗಿರಬಹುದು ಎಂಬುದನ್ನು ತಿಳಿದು ಬಾ. ನಾವು ನಿನ್ನ ಹಿಂದೆಯೇ ಆದಷ್ಟು ಬೇಗ ಬರುತ್ತೇವೆ. ಕಾಗೆಯು ತನ್ನ ಪ್ರಾಣಮಿತ್ರನೇ ತಾನೇ? ಕೂಡಲೇ ಮರದಿಂದ ಮರಕ್ಕೆ ಹಾರುತ್ತಾ ಸುತ್ತಮುತ್ತ ಕಣ್ಣರಳಿಸುತ್ತಾ, ಜಿಂಕೆ, ಎಲ್ಲಿರುವೆ ಎಲ್ಲಿರುವೆ ಎನ್ನುವಂತೆ ಕೂಗುತ್ತಾ ಹುಡುಕುತ್ತಾ ಹೊರಟಿತು. ಕಡೆಗೆ ಅಲ್ಲೊಂದು ಕೆರೆಯ ದಡದಲ್ಲಿ ಜಿಂಕೆ ಬಲೆಯಲ್ಲಿ ಸಿಕ್ಕಿಬಿದ್ದು ಹೊರಬರಲಾರದೆ ಒದ್ದಾಡುತ್ತಿರುವುದನ್ನು ಕಂಡು ಕಂಬನಿಗರೆಯಿತು. ಬಲೆಯ ಬಳಿ ಬಂದು ವಿಷಾದದಿಂದ ಕೇಳಿತು, ಮಿತ್ರ, ನೀನು ಹೀಗೆ ಬಲೆಯಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡೆ? ತನ್ನ ಇಂತಹ ದುಸ್ಥಿತಿಯಲ್ಲಿ ಕಾಗಣ್ಣನನ್ನು ಕಂಡು ಜಿಂಕೆಗೆ ಅಳು ಬರುವಂತಾಯಿತು. ಕಾಗಣ್ಣ, ಸಾಯುವ ಸಮಯದಲ್ಲಿ ನೀನೊಬ್ಬನನ್ನಾದರೂ ನೋಡುವ ಭಾಗ್ಯ ಭಗವಂತ ಕರುಣಿಸಿದನಲ್ಲ, ನನ್ನಗದೆ ಪುಣ್ಯ. ಆಮೆ, ಇಲ್ಲಿ ಕ್ಷೇಮದಿಂದಿದ್ದಾರೆ ತಾನೆ? ನೀವು ಮೂವರು ಅನ್ಯೋನ್ಯತೆಯಿಂದಿರಿ, ಸ್ನೇಹ ಜೀವನದಲ್ಲಿ ಅತ್ಯಮೂಲ್ಯ ವಸ್ತು ಅನ್ನುತ್ತಾ ಕಣ್ಣೊರೆಸಿಕೊಂಡಿತು. ಜಿಂಕೆಯ ಮಾತು ಕೇಳಿ ಕಾಗಣ್ಣನಿಗೆ ಕರುಳು ಬಾಯಿಗೆ ಬರುವಂತಾಯಿತು. ತನ್ನ ದುಃಖವನ್ನೇ ನುಂಗಿಕೊಂಡು ಗೆಳೆಯನಿಗೆ ಧೈರ್ಯ ತುಂಬಿತು. ಮಿತ್ರ, ಹೀಗೇಕೆ ಹುಚ್ಚು ಹುಚ್ಚಾಗಿ ಮಾತಾಡುತ್ತಿರುವೆ? ನಾವೆಲ್ಲ ಬದುಕಿಲ್ಲವೆಂದುಕೊಂಡೆಯಾ? ಭಯಪಡಬೇಡ, ಇಲಿಯು ನಿನ್ನನ್ನು ಹುಡುಕುತ್ತಾ ಬರುತ್ತಿದ್ದಾನೆ. ಈಗೋ ಆಗೋ ಬಂದುಬಿಡುತ್ತಾನೆ, ತಾಳ್ಮೆಯಿರಲಿ. ಬಲೆಯ ತಂತುಗಳನ್ನು ಕತ್ತರಿಸಿ ನಿನ್ನನ್ನು ಬಿಡುಗಡೆ ಮಾಡಿಯೇ ತೀರುತ್ತಾನೆ ಅನ್ನುತ್ತಿದ್ದಂತೆ ಇಲಿ ಅಲ್ಲಿಗೆ ಬಂದೇ ಬಿಟ್ಟ. ಅವನನ್ನು ನೋಡುತ್ತಿದ್ದಂತೆ ಜಿಂಕೆಗೆ ಹೋದ ಜೀವ ಬಂದಂತಾಯಿತು. ಗೆಳೆಯ ಅನ್ನುತ್ತಾ ಮುಂದಿನ ಮಾತು ಹೊರಬರದೆ ಜಿಂಕೆ ಬಿಕ್ಕಳಿಸತೊಡಗಿದ. ಇಲಿ ಧೈರ್ಯ ಹೇಳುತ್ತಾ ಬೇಗ ಬೇಗ ಬಲೆಯ ತಂತುಗಳನ್ನು ಕತ್ತರಿಸಿದ. ಜಿಂಕೆ ಬಲೆಯಿಂದ ಹೊರಬಂದ. ಅದೇ ವೇಳೆಗೆ ಆಮೆಯೂ ಅಲ್ಲಿಗೆ ಬಂದ. ಕಾಗೆಗೆ ಆಮೆ ಈ ಸಮಯದಲ್ಲಿ ಬಂದದು ಸರಿ ಎನಿಸಲಿಲ್ಲ. ಅವನು ಯೋಚಿಸಿದ, ಇವನೇಕೆ ಬರಬೇಕಿತ್ತು? ಈಗೇನಾದರೂ ಬೇಟೆಗಾರ ಬಂದರೆ ಏನು ಗತಿ? ನಾನೇನೋ ಹಾರಿ ಮರದ ಮೇಲೆ ಕುಳಿತು ಬಿಡುತ್ತೇನೆ. ಈ ಜಿಂಕೆಯು ಎಲ್ಲಾದರೂ ಪೊದೆಯಲ್ಲಿ ಹುದುಗಿಕೊಳ್ಳುತ್ತಾನೆ. ಇಲಿಯೂ ಬಿಲ ಸೇರುತ್ತಾನೆ. ಸದಾ ನೀರಿನಲ್ಲಿರುವ ಈ ಆಮೆಗೆ ನೆಲದ ಮೇಲೆ ಓಡುವ ಶಕ್ತಿ ತಾನೇ ಎಲ್ಲಿದೆ? ಅನ್ನುತ್ತಿದ್ದಂತೆಯೇ ಬೇಟೆಗಾರ ಬಂದೇ ಬಿಟ್ಟ. ಜಿಂಕೆ ಬಲೆಯಿಂದ ತಪ್ಪಿಸಿಕೊಂಡಿರುವುದನ್ನು ಕಂಡು ಅವನಿಗೆ ಕೋಪ ಉಕ್ಕಿ ಬಂತು. ಆದರೆ ಜಿಂಕೆ ಜಂಗನೆ ಹಾರುತ್ತಾ ಪೊದೆಯಲ್ಲಿ ಹುದುಗಿಕೊಂಡಿತ್ತು. ಕಾಗೆ ಮರದ ಮೇಲೆ ಹೋಗಿ ಕುಳಿತುಕೊಂಡಿತ್ತು. ಇಲಿ ಹತ್ತಿರದಲ್ಲೇ ಇದ್ದ ಬಿಲ ಸೇರಿತ್ತು. ಬೇಟೆಗಾರನ ಕೈಗೆ ಆಮೆ ಸಿಕ್ಕಿಬಿದ್ದ. ನನ್ನ ಅದೃಷ್ಟಕ್ಕೆ ಈ ದಿನ ಇದೊಂದಾದರೂ ಸಿಕ್ಕಿತಲ್ಲ, ಒಂದು ದಿನದ ಊಟಕ್ಕೆ ಮಾರ್ಗವಾಯಿತು ಅಂದುಕೊಂಡು ಅದನ್ನು ಹಿಡಿದು ಹುಲ್ಲಿನ ಹಗ್ಗದಲ್ಲಿ ಬಿಗಿದು ಬಿಲ್ಲಿಗೆ ಅದನ್ನು ಕಟ್ಟಿಕೊಂಡು ಮನೆಯ ದಾರಿ ಹಿಡಿದ. ಮೂವರು ಸ್ನೇಹಿತರು ನಡೆಯುತ್ತಿರುವುದನ್ನು ದೂರದಿಂದಲೇ ಗಮನಿಸುತ್ತಿದ್ದರು. ಮೂವರೂ ಈಗ ಹೊರಬಂದರು. ಮಿಕ್ಕಮಿಕ್ಕನೆ ಭಯ ಹಾಗೂ ದುಃಖದಿಂದ ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು. ಕಾಗೆ ಮತ್ತೆಲ್ಲರಿಗೂ ಧೈರ್ಯ ತುಂಬಿದ, ಗೆಳೆಯರೇ, ಈಗ ಚಿಂತಿಸಲಿಕ್ಕೆ ಸಮಯವಿಲ್ಲ. ನಾವು ಹೇಳಿದಂತೆ ಮಾಡಿ ಆ ಬೇಟೆಗಾರ ಹೋದ ದಾರಿಯಲ್ಲೇ ಜಿಂಕೆ ಚಂಗಚಂಗನೆ ಹೋಗಿ ಕೆರೆಯ ದಂಡೆಯ ಮೇಲೆ ಸತ್ತಂತೆ ಮಲಗಲಿ. ನಾನು ಹೋಗಿ ಅವನ ಕಣ್ಣುಗಳನ್ನು ಕುಕ್ಕುತ್ತಿರುವವನಂತೆ ನಟಿಸುತ್ತೇನೆ. ಬೇಟೆಗಾರ ನಿಜವಾಗಿಯೂ ಜಿಂಕೆ ಸತ್ತನೆಂದೇ ಭ್ರಮಿಸಿ ಆಮೆಯನ್ನು ಕೆಳಗಿಳಿಸಿ ಅವನ ಬಳಿಗೆ ಬರುತ್ತಾನೆ. ನಾನು ಕೂಡಲೇ ಹುಲ್ಲಿನ ಹಗ್ಗವನ್ನು ಕತ್ತರಿಸಿ ಹಾಕುತ್ತೇನೆ. ಪಾರಾದ ಕೂಡಲೇ ಕೆರೆಯೊಳಗೆ ಆಮೆ ನುಸುಳಿಕೊಳ್ಳಲು ತಿಳಿಸುತ್ತೇನೆ. ಈಗ ನಾವು ಹುರುಪಿನಿಂದ ಕೆಲಸ ಮಾಡಬೇಕು. ಎಲ್ಲರಿಗೂ ಕಾಗೆಯ ಸಲಹೆ ಹಿಡಿಸಿತು. ಜಿಂಕೆ ಗೆಳೆಯನ ಮಾತಿನಂತೆ ಬೇಟೆಗಾರನ ಮುಂದೆಯೇ ವೇಗವಾಗಿ ಓಡುತ್ತಾ ಹೋಗಿ ಕೆರೆಯ ಅಂಚಿನಲ್ಲಿ ಸತ್ತಂತೆ ಬಿದ್ದಿತು. ಕಾಗಣ್ಣ ತನ್ನ ಕೊಕ್ಕಿನಿಂದ ಅದರ ಕಣ್ಣುಗಳನ್ನು ಕುಕ್ಕತೊಡಗಿತ್ತು. ಬೇಟೆಗಾರ, ಈಗ ಈ ಜಿಂಕೆ ನನಗೆ ಸುಲಭವಾಗಿಯೇ ಸಿಕ್ಕಿತು ಅಂದುಕೊಳ್ಳುತ್ತಾ ಹುಲ್ಲಿನ ಹಗ್ಗದಲ್ಲಿ ಕಟ್ಟಿದ್ದ ಆಮೆಯನ್ನು ನೆಲದ ಮೇಲಿಟ್ಟು ಜಿಂಕೆ ಬಿದ್ದಿದ್ದ ಜಾಗದ ಕಡೆ ಧಾವಿಸಿದ. ಇಲಿ ಪಕ್ಕನೆ ಆಮೆಯ ಬಳಿ ಬಂದು ತನ್ನ ಹರಿತವಾದ ಹಲ್ಲುಗಳಿಂದ ಹುಲ್ಲಿನ ಹಗ್ಗವನ್ನು ಕ್ಷಣಕಾಲದಲ್ಲಿಯೇ ಕತ್ತರಿಸಿ ಹಾಕಿತ್ತು. ಆಮೆ ಕೆರೆಯ ನೀರಿನಲ್ಲಿ ನುಸುಳಿತು. ಇಲಿ ಪಕ್ಕನೆ ಬಿಲ ಸೇರಿತ್ತು. ಕಾಗೆ ಮರವೇರಿ ಬೇಟೆಗಾರನ ಕಡೆ ನೋಡಿತ್ತು. ಜಿಂಕೆ ಪೊದೆಯೊಳಗೆ ನುಸುಳಿಕೊಂಡಿತ್ತು. ಸಪ್ಪೆ ಮೊರೆಯೊಂದಿಗೆ ಬೇಟೆಗಾರ ಆಮೆ ಇಟ್ಟಿದ್ದ ಜಾಗಕ್ಕೆ ಬಂದು ಅಲ್ಲಿ ಅದೂ ಇಲ್ಲದೆ ಕತ್ತರಿಸಿ ಹಾಕಿದ್ದ ಹುಲ್ಲುಹಗ್ಗದ ಚೂರುಗಳನ್ನು ಕಂಡು ಪೊದೆಯಲ್ಲಿರುವ 2 ಹಕ್ಕಿಗಳಿಗಿಂತ ಕೈಯಲ್ಲಿದ್ದ ಒಂದು ಹಕ್ಕಿಯೇ ಮೇಲಾಗಿತ್ತು. ಈಗ ಅದನ್ನು ಕಳೆದುಕೊಂಡೆನೆ ಎಂದು ತನ್ನ ಅವಿವೇಕಕ್ಕಾಗಿ ಪೇಚಾಡುತ್ತಾ ಬಂದ ದಾರಿ ಹಿಡಿದ. 4 ಸ್ನೇಹಿತರು ಈಗ ಮತ್ತೆ ಒಟ್ಟಿಗೆ ಸೇರಿದರು.
ಕಾಗೆಯನ್ನು ಹೊಗಳಿದರು. ಕಾಗೆ ಹೇಳಿದ, ನನ್ನೊಬ್ಬನಿಂದಲೇ ಏನೂ ಸಾಧ್ಯವಾಗುತ್ತಿರಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸಹಕರಿಸಿದ್ದರಿಂದ ಸಾಧಿಸುವ ಕೆಲಸ ಇಷ್ಟೊಂದು ಸುಲಭವಾಯಿತು. ನಮ್ಮಲ್ಲಿ ಬರಿಯ ಸ್ನೇಹವಷ್ಟೇ ಅಲ್ಲ, ಒಗ್ಗಟ್ಟೂ ಇರಬೇಕು, ಧೈರ್ಯವೂ ಬೇಕು. ಎಲ್ಲರ ಮುಖಗಳು ಎಂದಿನಂತೆ ಅರಳಿದವು. ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ. Please subscribe and click the bell icon.